ಕಮೆಂಟ್ ಹಾಕಿದ್ರು, ರಮ್ಯಾ ನಿಮ್ ತಮ್ಮನ್ ಮದ್ವೆ ಆದ್ಮೇಲೆ ನಿಮ್ ಮಕ್ಳನ್ನ ಆರ್ಯನ ಮತ್ತೆ ಅಥರ್ವನ ನಿಮ್ಮ ಅಮ್ಮನ ಮನೆಗೆ ಕಳ್ಸಲ್ವಾ, ನಿಮ್ಮ ಅಮ್ಮನ ಮನೇಲಿ ಬಿಡಲ್ವಾ ಅಂತ ಅಂದ್ಬಿಟ್ಟು. ಏನಮ್ಮ ಮದ್ವೆ ಆದ್ಮೇಲೆ ನನ್ನ ಮಕ್ಳನ್ನ ಇಲ್ಲೂ ಕಳ್ಸಂಗಿಲ್ವಾ, ನೋಡ್ಕೊಳಲ್ವಾ ನೀನು? ಮದ್ವೆ ಗಂಡು ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬೆಂಕಿ ಚೆಂಡು, ಬೌದ್ಧರ್ ಗಂಡು. ನಮ್ಮನೆ ಬಿರಿಯಾನಿ ಮಾಡಿದ್ರು ನಾವ್ ಹಿಂಗೆ ತಿನ್ನೋದು, ಬಾತ್ ಮಾಡಿದ್ರು ನಾವ್ ಹಿಂಗೆ ತಿನ್ನೋದು. ನಾವ್ ಹಿಂಗೆ ಕುಕ್ಕರ್, ಬಿಸಿ ಬಿಸಿ ಕುಕ್ಕರ್. ಬೈಕ್ ಓಡಿಸ್ಕೊಂಡು ಕಾರ್ ತಗೊಂಡೋಗಿರ್ ನೀವು ಡ್ಯೂಟಿಯಿಂದ ಹಂಗೆ ಹೋಗಿದ್ದ ಮುಗಿಸ್ಕೊಂಡು, ಡ್ಯೂಟಿ ಮುಗಿಸ್ಕೊಂಡು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಈವ್ನಿಂಗ್ ಇಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ನಾವು ಮೀನಾ ಬಜಾರ್ಗೆ ಹೋಗ್ತಾ ಇದ್ದೀವಿ, ಮೋತಿ ಫ್ಯಾಷನ್ಗೆ ಬ್ಲೌಸ್ ಸ್ಟಿಚಿಂಗ್ ಕೊಡೋದಕ್ಕೆ. ನಮ್ಮ ಅಮ್ಮಂದು ನೈಟ್ ರಿಸೆಪ್ಷನ್ ಸ್ಯಾರಿ ಮತ್ತೆ ಬೆಳಿಗ್ಗೆ ಅವರು ಮಗನ ಮದ್ವೆಗೆ ಧಾರೆಗೆ ಹಾಕೊಳ್ಳೋದಕ್ಕೆ ಅಂತ ತಗೊಂಡಿರುವಂಥದ್ದು. ಏನ್ರಿ ಇದು ರೋಡು, ಯಪ್ಪ ಕಿತ್ತು ಹೋಗೈತಿ. ಸೊ ಆ ಸ್ಯಾರೀಸ್ನೆಲ್ಲ ಸ್ಟಿಚಿಂಗ್ ಕೊಡಬೇಕು. ಮತ್ತೆ ನಮ್ಮ ಸೋದರತ್ತೆದು ಅವ್ರದ್ದು ಒಂದೆರಡು ಬ್ಲೌಸ್ ಇದೆ, ಅವರು ಇಲ್ಲೇ ಸ್ಟಿಚ್ ಮಾಡಿಸು ಅಂತ ಅಂದ್ರು. ಅವ್ರದ್ದು ಕೊಡೋದು ಹೋಗ್ತಾ ಇದ್ದೀನಿ. ಜೊತೆಗೆ ನಂದು ಕೊಡ್ತೀನಿ ಅಂತ ಅಂದ್ರೆ ಇನ್ನೂ ಒಂದು 4-5 ಇತ್ತು, ಆದ್ರೆ ನಾನು ತಗೊಂಡ್ ಬಂದಿರೋದು 2 ಸಿಂಪಲ್ ಸ್ಯಾರಿ. ಮೊನ್ನೆ ತೋರಿಸಿದ್ನಲ್ಲ ನಾನು. ಈ ರೋಡ್ ಯಾಕೋ ಸರಿಗಿಲ್ಲ ಫ್ರೆಂಡ್ಸ್, ನೀವು ಬೈಕೋತೀರ ಆಮೇಲೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಅನ್ಕೊಂಡು. ಈಗ ರೋಡ್ ಚೆನ್ನಾಗಿದೆ, ಈಗ್ಲಿಂದ ಚೆನ್ನಾಗಿದೆ ಆಕ್ಚುಲಿ. ಸೊ ಕೈಯೇ ನೋವು ಬರುತ್ತೆ, ಅದಕ್ಕೋಸ್ಕರ ಈಗ ಅಷ್ಟನ್ನು ಸ್ಟಿಚಿಂಗ್ ಕೊಡೋಣ ಅಂತ. ಅದೊಂದು 2 ಸೀರೆ ಇದೆ, ಅದಕ್ಕೆ ವರ್ಕ್ ಅಂತ ಏನೂ ಇಲ್ಲ, ಜಸ್ಟ್ ಸಿಂಪಲ್ ಆಗಿ ಒಂದು ಸ್ಟಿಚ್ ಮಾಡಿಸ್ತೀನಿ. ಸಿಂಪಲ್ ವರ್ಕ್ ಮಾಡಿಸ್ಬಿಟ್ಟು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿಗೆ. ಜೊತೆಗೆ ನಂದು ಆರೆಂಜ್ ಸ್ಯಾರಿ, ನಾನು ನಮ್ಮ ಅಕ್ಕ ಒಂದೇ ತರ ತಗೊಂಡ್ವಲ್ಲ, ಆ ಸ್ಯಾರಿನ ಸ್ಟಿಚ್ ಮಾಡಿಸ್ಬೇಕು. ಅದನ್ನ ಸಿಂಪಲ್ ಆಗಿ ಯಾವ್ದಾದ್ರು ವರ್ಕ್ ಹೇಳೋಣ, ತುಂಬಾ ಗ್ರ್ಯಾಂಡ್ ಏನ್ ಬೇಡ, ಒಂದು ವರ್ಕ್ ಹೇಳ್ಬಿಟ್ಟು ಅದನ್ನು ಸ್ಟಿಚ್ ಮಾಡ್ಸೋಣ, ಕೊಟ್ಬಿಡೋಣ ಅಂತ ಇಷ್ಟು ಸೀರೆಗಳನ್ನ ತಗೊಂಡು ಸ್ಟಿಚಿಂಗ್ ಕೊಡೋದಕ್ಕೆ ಮೋತಿ ಫ್ಯಾಷನ್ಗೆ ಹೋಗ್ತಾ ಇದ್ದೀನಿ. ಜೊತೆಗೆ ನನ್ನ ಲೆಹೆಂಗಾ ಏನು ಸ್ಟಿಚಿಂಗ್ ಕೊಟ್ಟಿದ್ದೆ, ಅದು ಆಲ್ಮೋಸ್ಟ್ ಅವರು 1 ವೀಕಲ್ಲೇ ರೆಡಿ ಆಗುತ್ತೆ ಅಂದಿದ್ರು. ನಾನು ಆ ಕಡೆಗೆ ಹೋಗೇ ಇಲ್ವಲ್ಲ, ಟೈಮ್ ಆಗಿಲ್ಲ, ಈಸ್ಕೊಂಡಿಲ್ಲ. ಅದು ಸ್ಟಿಚ್ ಆಗಿದ್ರೆ ಅದನ್ನು ಈಸ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ನಾನು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಅದು ಯಾವ ಥರ ಬಂದಿದೆ ಲೆಹೆಂಗಾ ಕಂಪ್ಲೀಟ್ ಆಗಿ ಅಂತ ಅಂದ್ಬಿಟ್ಟು ಅಂತ. ಸೊ ಈಗ ಸ್ಟಿಚಿಂಗು ಮತ್ತೆ ಇದು ಎಲ್ಲ ಸೇರಿದ್ರೆ ನಂದು ಬರೋಬರಿ 10 ಚಿಲ್ಲರೆ ಆಗುತ್ತೆ ನನ್ನ ಲೆಹೆಂಗಾಗೆ. ಏನು ಮಾಡೋಕ್ಕಾಗಲ್ಲ, ಇದೊಂದ್ಸಲ ಇನ್ಯಾರ ಮದ್ವೆಗಲ್ವಾ ನಾವು ಇಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ರೆಡಿ ಆಗೋದು. ಈಗ ತಮ್ಮನ ಮದ್ವೆ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಈಗ ಸದ್ಯಕ್ಕೆ ಅದು ಬಿಟ್ರೆ ಜೀವಿತದು, ಚಿಂಟುದು, ನೆಕ್ಸ್ಟ್ ಬರೋ ಚಿಂಟು ಮದ್ವೆ. ನಮ್ ಚಿಂಟು ಮದ್ವೆ, ಅವಳದು ಇನ್ನೂ ಟೈಮ್ ಇದೆ, ಸ್ವಲ್ಪ ವಯಸ್ಸಾಗಿರುತ್ತೆ. ಇನ್ನೊಂದು 5 years ಅವಳದು ಬರುತ್ತೆ ಗ್ಯಾರಂಟಿ. ಸೊ ಅವಾಗ ಅಷ್ಟ್ರಲ್ಲಿ ನಮ್ಗೆ ಸ್ವಲ್ಪ ಆಸಕ್ತಿನೂ ಕಮ್ಮಿ ಆಗ್ಬಿಟ್ಟಿರುತ್ತೆ, ಈ ಥರ ರೆಡಿ ಆಗಬೇಕು ಅದು ಇದು ಅಂತ ಅಂದ್ಕೊಂಡು. ಗೊತ್ತಿಲ್ಲ ಆ ಟೈಮಲ್ಲಿ ಹೆಂಗಿರುತ್ತೋ ಅವಾಗ ನೋಡ್ಕೊಂಡ. ಬಟ್ ಈಗ ಆಕ್ಚುಲಿ ಹೆಣ್ಮಕ್ಳು ಬೆಳೆದ್ಬಿಟ್ರೆ ಆಗ್ಲೇ ಕೇಳ್ತಾ ಇರ್ತಾರೆ, ಯಾವ್ದಾರು ಫಂಕ್ಷನ್ ಅಲ್ಲಿ ನೋಡ್ಬಿಟ್ರೆ ಮದುವೆ ಮಾಡಿಸ್ಕೊಡ್ತೀರಾ, ಮದುವೆ ಮಾಡ್ತೀರಾ ಹುಡುಗಿದ ಅಂತೆಲ್ಲ. ಬಟ್ ಅವಳದು ಇನ್ನೂ ಎಜುಕೇಷನ್ ಎಲ್ಲ, ಈಗ ಅವಳು ಇಂಜಿನಿಯರಿಂಗ್ ಫಸ್ಟ್ ಇಯರ್, ಈಗ ಇಂಜಿನಿಯರಿಂಗ್ ಎಲ್ಲ ಮುಗಿದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು. ನೋಡೋಣ ಟೈಮ್ಗೆ ಯಾವ್ಯಾವ ಟೈಮ್ಗೆ ಏನೇನಾಗಬೇಕು ಅದಾಗುತ್ತೆ. ಈಗ ಇಷ್ಟು ಸ್ಟಿಚಿಂಗ್ ಕೊಟ್ಬಿಟ್ಟು ನಾನು ಸ್ಟಿಚಿಂಗ್ ಆಗಿರುವಂಥ ಲೆಹೆಂಗಾನ ಈಸ್ಕೊಂಡು ಬರಬೇಕು. ಬಂದು ಅಡುಗೆ ಮಾಡಬೇಕು. ನನ್ಗೆ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ ಏನೋ. ಇನ್ನು ದೀಪಕ್ ಜ್ಯುವೆಲ್ಸ್ಗೆ ಬೇರೆ ಹೋಗಬೇಕು, ಟೈಮ್ ಆಗುತ್ತೋ ಅಥವಾ ನಮ್ಮಮ್ಮನೇ ಏನಾದರೂ ಮಾಡಿಬಿಟ್ಟಿದ್ರೆ ಸರಿ. ನಾನೊಂದು 2 ದಿನದಿಂದ ಅಡುಗೆ ವಿಚಾರಕ್ಕೆ ಬರೀ ಬೆಳಿಗ್ಗೆ ತಿಂಡಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೈಟ್ ಅಡುಗೆ ನಮ್ಮಮ್ಮ ಪಾಪ ಅವರು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸೊ ಆಗ್ತಾ ಇದೆ, ಇಲ್ಲಾಂದರೆ ನನಗೆ ಭಾಳ ಕಷ್ಟ ಆಗ್ತಾ ಇತ್ತು. ಇವತ್ತು ನನಗೆ ಅವರೆಕಾಳ್ದು ಉಪ್ಸಾರ್ದು ಒಂದು ರೆಸಿಪಿ ನೋಡಿದೆ ಆಯ್ತು, ನಂಗೆ ಸಖತ್ ಇಷ್ಟ ಆಗೋಯ್ತು. ಮುದ್ದೆ ಮಾಡ್ಕೊಂಡು, ಮುದ್ದೆ ಕೂಡ ನಾನು ಒಂದಿನೂ ಟ್ರೈ ಮಾಡೋಕ್ಕೆ ನಂಗೆ ಆಗಿಲ್ಲ. ಮುದ್ದೆ ಮಾಡಬೇಕು, ನಾನು ಮುದ್ದೆ ರೆಗ್ಯುಲರ್ ಆಗಿ ಮಾಡಬೇಕು, ಕಲ್ತ್ಕೋಬೇಕು ಅನ್ಕೊಂಡಿದ್ದೀನಿ. ಈ ನಾನ್ ವೆಜ್ ಬಿಟ್ಟರೆ ಉಪ್ಸಾರು ಇಷ್ಟ ಆಗುತ್ತೆ. ಮಾಮೂಲಿ ಬೇಳೆ ಸಾರು ಹಾಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅದ್ರಲ್ಲಿ ಹುಳ್ಳಿ ಕಾಳ್ದಾಗಿರ್ಬೋದು, ಹೆಸರು ಬೇಳೆ ಉಪ್ಸಾರು, ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಯಾವ ಕಾಳು ಹಾಕಿ ಮಾಡಿದ್ರು ಚೆನ್ನಾಗೇ ಇರುತ್ತೆ. ಇಲ್ಲ, ಇವತ್ತು ಹಸಿ ಅವರೆಕಾಳು ಉಪ್ಸಾರು ನೋಡ್ಕೊಂಡೆ, ಸಖತ್ತಾಗಿ ಆಗಿತ್ತು ಆಯ್ತಾ. ಅದನ್ನ ಟ್ರೈ ಮಾಡ್ಬೇಕು. ನಾನು ಅವರೆಕಾಯಿ ತಗೊಂಡೋಗಿ ಸುಲ್ದು ಮಾಡೋದು ಯಾವಾಗ ನೋಡೋಣ, ಟೈಮ್ ಆದ್ರೆ ಮಾಡ್ತೀನಿ ಇವತ್ತು. ಫ್ರೆಂಡ್ಸ್ ಬಂದ್ವಿ, ಈಗ ಇಲ್ಲೇ ಕಾರ್ ಪಾರ್ಕ್ ಮಾಡಿ ಹೋಗ್ಬೇಕು. ಒಳಗಡೆ ಕಾರ್ ತಗೊಂಡ್, ಬಟ್ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕಲ್ಲ ನವೀನ್, ಅದೆಲ್ಲ ಹಿಡ್ಕೊಂಡು
ಸದ್ಯಕ್ಕೆ ಪಾರ್ಕಿಂಗ್ ಸಿಕ್ಕಿದೆ. ಇದಾದ್ರೂ ಸಿಕ್ತಲ್ಲ ಅಂತ ನಿಂದು. ಇನ್ನೇನು ರಮ್ಯ ಇಲ್ಲೂ ಸಿಗ್ಲಿಲ್ಲ ಅಂತಿದ್ರೆ ಸುಮ್ಮನೆ ನಮಗೆ ಟೆನ್ಷನ್ ಆಗೋದು. ಏನೋ ಹೇಳ್ತವ್ರೆ ನೋಡು ಅವರು. ಯಾರು ಅವನೇನೋ ಹೇಳ್ತವ್ರು ನಮ್ಗಲ್ವಾ, ಅಣ್ಣ ನಮ್ಗೇನೋ ಹೇಳ್ತವ್ರೆ ಅನ್ಕೊಬಿಟ್ಟೆ. ನೋಡಿ ಈ ಬ್ಯಾಗಲ್ಲಿ ಆ್ಯಕ್ಚುಲಿ ಎಲ್ಲಾನು ಹಾಕೋ ಬಂದಿದ್ದೀವಿ. ಎಷ್ಟೈತೆ ತೋರಿಸಿ ಅದು ಒಳಗಡೆ. ಇವು ನನ್ನ ಬ್ಲೌಸ್ ಮೇಲೆ ಹಾಕ್ಬಿಟ್ಟಿದ್ದೀರಾ? ಆ ಕಡೆ ಇದೆ, ಸೈಡಲ್ಲಿ ಐತೆ ತಾನೆ. ಅಳತೆ ಬ್ಲೌಸು ಕೊಟ್ಟಿದ್ದು ಕರೆಕ್ಟ್ ಇತ್ತಲ್ಲ ಲಾಸ್ಟ್ ಆರ್ಯನ್ ಬರ್ಡೇದು, ಅದೇ ಅಳತೆ ಹೊಲ್ಸೋಣ ಅಂತ. ಸ್ಟ್ರೇಟ್ ಹೋಗ್ಬೇಕು ಇವಾಗ. ವೆಯ್ಟ್ ಕಡಿಮೆ ಆಗುತ್ತೆ. ಆಯ್ತಾಯ್ತು. ನೋಡಿ, ಈ ರೋಡಲ್ಲಿ ಕಾರಲ್ಲಿ ಓಡಾಡೋದು ಸ್ವಲ್ಪ ಕಷ್ಟ ಅಂತ ಅಂದ್ಬಿಟ್ಟು ನಾವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ನವೀನ್ ಪಾಪ ನನ್ನ ಬಟ್ಟೆಗಳನ್ನೆಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿದೆ ನಾನು ಒಂದೆರಡು ಸ್ಯಾರಿನ ಈ ಬ್ಯಾಗಲ್ಲಿ ಇತ್ತಲ್ಲ ಅದನ್ನು ಕೊಟ್ಟರು, ತುಂಬ ಭಾರ ಇದೆ ಹಿಡ್ಕೊ ಅಂತ. ಸೊ ಅದನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟ್ರೇಟ್ ನಡ್ಕೊಂಡು ಹೋದರೆ ಇಲ್ಲೊಂದು ಮಸೀದಿ ಸಿಗುತ್ತೆ. ಆ ಮಸೀದಿ ಆಪೋಸಿಟ್ ಒಂದು ರೋಡ್ ಆಗುತ್ತಲ್ಲ, ಆ ರೋಡಲ್ಲೇ ಈ ರೋಡಲ್ಲಿ ಹೋಗಬೇಕು ಅವ್ರ ಮನೆಗೆ. ಸೊ ಅದು ಶಾಪ್ ಎಲ್ಲ ಏನಿಲ್ಲ, ಸುಮಾರು ಸಲ ನಾನು ಹೇಳಿದ್ದೀನಿ, ಮನೇಲೇ ಅವರು ಆರ್ಡ್ರ್ ತೊಗೊತಾರೆ. ಸೊ ಈ ಬಿಲ್ಡಿಂಗ್ ಫಸ್ಟ್ ಫ್ಲೋರಿಗೆ ಹೋಗಬೇಕು. ನಾನು ಆರೆಂಜ್ ಆ್ಯಂಡ್ ಈ ಒಂದು ಒಂಥರ ಗ್ರೀನ ಬ್ಲೂನ ಅದು ಕಾಂಬಿನೇಷನ್ನು ಗೊತ್ತಿಲ್ಲ. ಸೊ ಈ ಕಾಂಬಿನೇಷನಲ್ಲಿ ತೊಗೊಂಡಿದ್ದು ಕಲರ್ ಕಾಂಬಿನೇಷನ್ ಮಾತ್ರ ಮಸ್ತ್ ಇದೆ. ಸೆಮಿ ಕಾಂಚಿಪುರಂ ಸಿಲ್ಕ್ ಸ್ಯಾರಿ ಇದು. ಸೊ ಇದನ್ನು ಸ್ಟಿಚಿಂಗ್ ಕೊಟ್ಬಿಡೋಣ. ಇದನ್ನು ಯಾವಾಗ ಹಾಕ್ಕೋಬೇಕು ಏನು ಅನ್ನೋದೇ ಕನ್ಫ್ಯೂಷನ್ನು. ಸೊ ನೋಡೋಣ, ಯಾವಾಗಲಾದರೂ ಹಾಕ್ಕೊಳ್ಳೋಣ. ಈಗೆಲ್ಲ ಸ್ಟಿಚ್ ಮಾಡಿಸಿ ಇಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕೊಡೋದಕ್ಕೆ ಅಂತ ಬಂದೆ. ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಅಂತೂ ಅವರು ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ ಸ್ಯಾರಿ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ. ಸೊ ಇದನ್ನು ಸ್ಟಿಚಿಂಗ್ ಕೊಡ್ತಾ ಇದ್ದೀನಿ. ಜೊತೆಗೆ ಅಮ್ಮಂದು ಅತ್ತೆದು ಎಲ್ಲ ಏನು ತೊಗೊಂಬಂದಿದ್ದೆ ಅದನ್ನು ಕೂಡ ಸ್ಟಿಚಿಂಗಿಗೆ, ಮತ್ತು ಅವ್ರದ್ದೆಲ್ಲ ಒಂದು ಸಿಂಪಲ್ ವರ್ಕ್ ಇರಲಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಮಾಡಿಸ್ಬಿಡೋಣ ಅಂತ. ನಮ್ಮಮ್ಮ ಅಂತೂ ಬೇಡ ಅಂತಲೇ ಹೇಳೋದು, ಬಟ್ ನಾವು ಇಲ್ಲ ವರ್ಕ್ ಮಾಡಿಸ್ಲೇಬೇಕು ಅಂತ ಅವ್ರಿಗೆ ಒಂದು ಸಿಂಪಲ್ ವರ್ಕ್ ಹೇಳೋಣ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಫಸ್ಟು ನಾನು ಸ್ಯಾರಿ ಕೊಟ್ಬಿಟ್ಟೆ, ಅವರು ಬ್ಲೌಸ್ ಪೀಸ್ ಕಟ್ ಮಾಡಿ ಇಟ್ಕೊಬಿಟ್ರು. ಅದಾದಮೇಲೆ ನಂದು ಬೇರೆ ಸ್ಯಾರಿಗಳೇನಿದೆ ಅದನ್ನು ಕೊಡೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ಈಗ ನಮ್ಮ ಅಮ್ಮಂದು ಮೆಷರ್ಮೆಂಟ್ ಬ್ಲೌಸು ಮತ್ತು ಸ್ಯಾರೀಸ್ ಏನಿದೆ ಅದನ್ನು ಕೊಟ್ಟೆ. ಸೊ ಅಮ್ಮ ಹೇಳಿದ್ದಾರೆ, ನಾನು ಇವಾಗ ಏನು ಹಾಕೋತೀನೋ ಅದೇ ಥರ ಹೊಲಿಸ್ಬೇಕು, ಅದು ಬಿಟ್ಟು ತರಲೆ ಕೆಲಸ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ, ಡೀಪ್ ಮಾಡಿಸೋದು, ಅತಿಯಾಗಿ ಓವರಾಗಿ ವರ್ಕ್ ಮಾಡಿಸೋದು ಅದು ಇದು ಅಂತ. ಇನ್ನು ನಮ್ಮ ಅತ್ತೆ ಅವರು ಕೂಡ ಕೊಟ್ಟಿದ್ದಾರೆ. ಅವ್ರದ್ದು ಒಂದು ಏನಂತಂದರೆ ಆ ಥರ ಬೆಂಟೆಕ್ಸ್ ಬಾರ್ಡ್ರ್ ಬರುತ್ತೆ ಆ್ಯಂಡ್ ಇದು ಟಿಶ್ಯೂ ಸ್ಯಾರಿ ಬರುತ್ತೆ. ಸೊ ನೋಡಿಬಿಟ್ಟು ಅದಕ್ಕೆ ಯಾವ ಥರ ಸೂಟ್ ಆಗುತ್ತೆ ಅದನ್ನು ಮಾಡಿಸೋಂದ್ರು. ಸರಿ ಅಂತ ಹೇಳಿದ್ದೀನಿ. ಆ್ಯಂಡ್ ಈಗ ಅದು ಅವ್ರದ್ದು ಇಬ್ಬರದ್ದು ಕೂಡ ಸ್ಟಿಚಿಂಗಿಗೆ ಕೊಟ್ಟಾಯಿತು. ಅಲ್ಲಿಂದ ನಾವು HKGNಗೆ ಬಂದ್ವಿ. ನನ್ನ ಲೆಹೆಂಗನ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ, ಅವ್ರಿಗೆ ಕಾಲ್ ಕೂಡ ಮಾಡಿದ್ದೆ ನಾನು, ಅವ್ರು ರಿಸೀವ್ ಮಾಡಿರಲಿಲ್ಲ. ಇದು ಕೊಟ್ಟು ಆಲ್ಮೋಸ್ಟ್ ಒಂದು 20 ಡೇಸ್ ಮೇಲೇ ಆಗಿರ್ಬೋದೇನೋ. ನಾನು ಈಸ್ಕೊಳ್ಳೋದಕ್ಕೆ ಟೈಮ್ ಆಗಲಿಲ್ಲ. ಆರ್ಯನ್ ಫಂಕ್ಷನ್, ಬರ್ಡೇ ಫಂಕ್ಷನ್ ಬಂತು, ಅದು ಇದು ಅಂತ ಅಂದ್ಕೊಂಡು. ಸೊ ಈಗ ಇಲ್ಲಿ ಅದು ಫಸ್ಟ್ ಫ್ಲೋರಲ್ಲಿ ಇದಿರುತ್ತೆ, ಅವ್ರದ್ದು ಫ್ಯಾಬ್ರಿಕ್ ಎಲ್ಲ ಸಿಗುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದು ಫ್ಲೋರಿಗೆ ಹೋಗಬೇಕು. ಸೆಕೆಂಡ್ ಫ್ಲೋರಲ್ಲಿ ಆ್ಯಕ್ಚುಲಿ ಅವ್ರ ಬೊಟಿಕ್ ಇರೋ ಅಂಥದ್ದು. ಸೊ ಇಲ್ಲೇ ನಾವು ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಕೂಡ ಮಾಡಿಸ್ಬೋದು. ಬಟ್ ಬಂದು ಕೇಳಿದ್ರೆ ಮೇಡಮ್ ನೋಡಿಬಿಟ್ಟು ಸ್ಟಿಚ್ಚೇ ಆಗಿಲ್ಲ ಅಂತಂದ್ರು. ತುಂಬಾ ಡಿಸಪಾಯಿಂಟ್ ಆಯಿತು. ಆಮೇಲೆ ಹೇಳಿದ್ರು ಲೆಹೆಂಗಾ ಸ್ಟಿಚ್ ಆಗಿದೆ, ಬ್ಲೌಸ್ ಸ್ಟಿಚ್ ಆಗಿಲ್ಲ ಅಂತ. ಹೇಗಿದ್ರು ಬ್ಯಾಗ್ ತಂದಿದ್ದೀವಿ, ಲೆಹೆಂಗಾ ಇಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಲೆಹೆಂಗಾನೇ ಕೊಟ್ಬಿಡಿ ಅಂತ ಹೇಳಿದೆ. ಆಮೇಲೆ ಅವ್ರು ಮತ್ತೆ ಒಳಗಡೆ ಹೋಗಿ ನೋಡಿದ್ರು, ಲೆಹೆಂಗಾನು ಕೂಡ ಸ್ಟಿಚ್ ಆಗಿಲ್ಲ. ಡಿಸಪಾಯಿಂಟ್ ಆಗೋಯ್ತು ನನಗೆ. ಇವತ್ತು ಸಿಗಲಿಲ್ವಲ್ಲ ಅಂತ ಅಂದ್ಕೊಂಡು ಬಂದೆ. ಬರಬೇಕಾದ್ರೆ ಹೆಂಗಿದ್ರು ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಲ್ಲ, ಅವರೆಕಾಯಿ ಕಾಣಿಸ್ತು. ಅವರೆಕಾಯಿ ತೊಗೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ವಿ. ಬಟ್ ಈ ಅವರೆಕಾಯಿ ಎಲ್ಲ ಸುಲಿದು ಮಾಡೋಕ್ಕೆ ಇವಾಗ ಅರ್ಜೆಂಟಾಗಿ ಆಗುತ್ತಾ ಅನ್ನೋದು ಯೋಚನೆ ಬಂತು. ನಮ್ಮ ಅಮ್ಮನಿಗೊಂದು ಫೋನ್ ಮಾಡಿಬಿಡೋಣ, ಅಮ್ಮ ಈಗ ಸಾಂಬಾರು ಮಾಡಲ, ಏನಾದರೂ ಇದೆಯಾ ಅಂತ ಕೇಳಿಬಿಡೋಣ ಅಂತ. ನವೀನಂದ್ರು ನೋಡಿ ಈಗ ಅರ್ಜೆಂಟಲ್ಲಿ ಹೋಗಿ ನೀನು ಎಲ್ಲನೂ ಮಾಡೋದಕ್ಕಾಗಲ್ಲ, ಏನಾದರೂ ಇದ್ದರೆ ಈಗ ತಿನ್ಕೊಬಿಡೋಣ, ನಾಳೆಗೆ ಮಾಡ್ಕೊಂಡ್ರಾಯ್ತು ಅಂತ. ಆಮೇಲೆ ಹಂಗೆ ಅಮ್ಮಂಗೆ ಫೋನ್ ಮಾಡಿದೆ. ನಮ್ಮಮ್ಮ ಈಗ ಬೇಳೆ ಸಾಂಬಾರಿದೆ ಬಾ ಅಂತ ಅಂದರು. ಆರ್ಯ ಏನದು ಏನು ತಗೋಬರ್ತೀಯಾ ಫ್ರೆಂಡ್ಸ್? ಆ್ಯಕ್ಚುಲಿ ಈ ಥರ ಪರ್ಸ್ಕೊಳ್ಳೋದು ಎಷ್ಟಾಯ್ತು ನಮ್ಮ ಮನೇಲಿ. ದೀಪಕ್ ಜ್ಯುವೆಲ್ಸ್ಗೆ ಹೋಗಿದ್ವಿ, ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ. ನಾನು ಅವರೆಕಾಯಿ ತೊಗೊಂಡೆ, ಅವರೆಕಾಳು ಉಪ್ಸಾರು ಮಾಡೋಣ ಅಂತ. ಟೈಮೇ ಆಗೋಯ್ತು ನಮಗೆ, ಆಗಲೇ ಇಲ್ಲ ಅದನ್ನೆಲ್ಲ ಹಿಡ್ದು ಮಾಡೋಕ್ಕೆ ಅಂತ. ನಮ್ಮಮ್ಮ ಇಲ್ಲೇ ಬೇಳೆ ಸಾಂಬಾರು ಐತೆ ಬಾರ ಇಲ್ಲೇ ಊಟ ಮಾಡ್ಕೊಳ್ವೆ ಅಂತ ಅಂದರು. ಸೊ ಮಕ್ಳನ್ನೂ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಬಂದೆ. ಇಲ್ಲಿಗೆ ಬಂದ್ಮೇಲೆ ಇನ್ನೊಂಥರ ಯೋಚನೆ ಮಾಡಿದೆ, ಅಮ್ಮ ಯಾಕೋ ಬೇಳೆ ಸಾಂಬಾರು ತಿನ್ನಕ್ಕೆ ಬೇಜಾರು ಕಣಮ್ಮ, ಬಾತ್ ಮಾಡ್ಕೊಬಿಡೋಣ ಹೆಂಗಿದ್ರು. ನಮ್ಮಮ್ಮ ಸ್ವಲ್ಪ ಅವರೆಕಾಯಿ ಸುಲ್ದಿರೋದು ಅವರೆಕಾಳು ಇತ್ತು.
ಸೊ ಬಾತ್ ಮಾಡ್ಬಿಡೋಣ ಅಂತ ಅಂದೆ. ಸರಿ ಅಂದ್ಬಿಟ್ಟು ಈಗ ನಂಗೋಸ್ಕರ ಬಾತ್ ಮಾಡ್ತಿದ್ದಾರೆ. ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ಈ ಟಿಫನ್ ಐಟಮ್ಸ್ ಇರುತ್ತಲ್ಲ, ಇದನ್ನೆಲ್ಲ ನೈಟ್ ಟೈಮ್ ಮಾಡ್ಕೊಂಡು ತಿಂದ್ರೆ ಇಷ್ಟ ಆಗುತ್ತೆ. ನವೀನ್ ನಿಮ್ಗೆ? ಹೌದು, ಬೆಳಗ್ಗೆ ಹೋಗದೆ ಇರೋದು ರಾತ್ರಿ ಹೋಗುತ್ತೆ. ರಾತ್ರಿ ಹೊತ್ತು ಹೋಗಲ್ಲ. ಈ ಬಾತ್ ಇದನ್ನು ಅಷ್ಟೇ, ಇತ್ತೀಚೆಗೆ ಯಾಕೋ ಬೆಳಗ್ಗೆ ಹೊತ್ತು ತಿನ್ನೋದಕ್ಕೆ ಆಗಲ್ಲ, ನೈಟ್ ಟೈಮ್ ಚೆನ್ನಾಗಿರುತ್ತೆ. ಆರ್ಯ ತಗೋಬಾ, ಆರ್ಯ ತಗೋಬಾ, ಬಾ ಬಾ ಅಪ್ಪ ಅಂತವ್ರು. ಬಾ ಅಪ್ಪ ಅಪ್ಪ ಅಪ್ಪಂಗೆ ಕೊಡು ಕೊಡು ಅಪ್ಪಂಗೆ ಕೊಡು ತಗೋಬಾ, ಕೊಡು ಕೊಡು. ಬಾ 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 ಕರಿ ನವೀನ್. ಬಾ ಬಾ ಮಗ್ನೆ. ಪಪ್ಪ ಹತ್ರ ಬರ್ತೀಯ, ಮಮ್ಮಿ ಹತ್ರ ಬರ್ತೀಯ? ಬಾ ಆರ್ಯ, ಮಮ್ಮಿಗೆ. ಅವನ ಅಪ್ಪನ ಇಬ್ರು ಅಷ್ಟೇ ಅಪ್ಪನ ಮಕ್ಳು ಅವರು. ನೋಡಲಿ ಹೆಂಗ್ ಹೋಗ್ತಾನೆ ಇವನು. ಅಡ್ಡ ಬರ್ಬೇಡ ಮಗ, ನೋಡು ಎಷ್ಟು ಚೆನ್ನಾಗಿ ಅಜ್ಜೆ ಆಗ್ತಾವನೆ ಅವನು. ಬಾ ಅಣ್ಣ ಕೊಡ್ತಾನ ಅವನು. ಅಣ್ಣ ಕೊಟ್ಟ. ಕೊಡು ಮಗನೆ, ಇಲ್ಲಿ ಕೊಡು ಇಲ್ಲಿ ಕೊಡು. ಅಣ್ಣ ಅಂದ್ರೆ ಇಷ್ಟ ಆರ್ಯಂಗೆ. ಅಪ್ಪಂಗೆ ಕೊಡು ಅಪ್ಪಂಗೆ ಕೊಡು. ಬಿಡು 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 ಅತ್ತರ್. ಬಾ ಬಿಡು, ಏನ್ ಮಾಡ್ತಾನೆ ನೋಡು. ಬಿಡು. ನೋಡಿ ಈಗ ನಮ್ಮಮ್ಮ ಅವರೆಕಾಳು ಕೊತ್ತಂಬರಿ ಸೊಪ್ಪು ಇರ್ಲಿಲ್ಲ, ಅಮ್ಮ ತಗೋಬರ್ತೀನಿ. ನಮ್ಮನೆಗೆ ಆಕ್ಚುಲಿ ಫ್ರೆಶ್ ಆಗಿ ತಗೊಂಬಂದಿದ್ದೆ ಈಗ ನಾನು. ಅಮ್ಮ ಬಿಸಿ ಖಾರ ಮಾಡ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಅವರೆಕಾಯಿ ಇಷ್ಟು ತಗೊಂಬಂದಿದ್ದೆ. ನಾನು ಮುದ್ದೆ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೆಲ್ಲ ಆಯ್ತಾನೆ ಇಲ್ಲ ನನಗೆ. ಅಲ್ಲಿ ದೀಪಕ್ ಜ್ಯುವೆಲ್ಸ್ ಕೊಟ್ಟೋದ್ನ ಅಲ್ಲೇ ಒಂದು 1/2 hour 45 minutes ಅಲ್ಲೇ ಆಗೋಯ್ತು. ನಾನು ಟ್ರೈನೇ ಮಾಡಿಲ್ವಲ್ಲ, ಪ್ರಯತ್ನ ಪಟ್ರೆ ತಾನೇ ಮಾಡಕ್ಕಾಗೋದು. ನಂಗೆ ಟೈಮೇ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ. ಚಪಾತಿಗಿಂತ ಮುದ್ದೆನೇ ಬೇಗ ಆಯ್ತು. ಮಾಡಬೇಕು, ಒಂದಿನ ಮಾಡ್ತೀನಿ ನಾನು. ಫಿನಿಶ್ ಮಾಡ್ದ? ನೀಟಾಗಿ ಬರ್ದಿದ್ಯಾ? ಇದು ಯಾವ ಅಕ್ಷರ ಗೊತ್ತಾ? ಹೇಳು. ವೆರಿ ಗುಡ್. ಓಕೆ, ನೆಕ್ಸ್ಟ್ ಹೋಮ್ ವರ್ಕ್ ಮಾಡು. ನನ್ನ ಮಗ ಜಾಣ, ಹೋಮ್ ವರ್ಕ್ ಮಾಡ್ಕೊಬಿಡ್ತಾನೆ ಅಲ್ಲ ಬಂಗಾರ? ಹೌದು. ಬಾಯ್ ಬಾಯ್. ನಮ್ಮಮ್ಮ ಬಾತು ಮತ್ತೆ ಈ ಬಿರಿಯಾನಿ, ಬಾತ್ನೇ ಬಿರಿಯಾನಿ ರೇಂಜಿಗೆ ಮಾಡ್ತಾರೆ. ಈಗ ಆ್ಯಕ್ಚುಲಿ ಶಿವುನು ಏನು ಶಾಪಿಂಗ್ ಹೋಗಿದ್ದಾನೆ, ಅವನು ಊಟಕ್ಕೆ ಬರಲ್ವಂತೆ. ನಾನು, ಅಮ್ಮ ಆ್ಯಂಡ್ ನವೀನ್, ಅಥರ್ವ. ಪೃಥ್ವಿ ಇವತ್ತು ಅವನು ಅವ್ರ ಊರಿಗೆ ಹೋಗಿರ್ತಾನೆ. ವೀಕೆಂಡಲ್ಲಿ ಅವನು ಇರೋದಿಲ್ಲ, ಇಲ್ಲಿ ಊರಿಗೆ ಹೋಗ್ಬಿಡ್ತಾನೆ. ಸೊ ಅವನಿಲ್ಲ, ನಾವಿಷ್ಟೇ ಜನ ಈಗ. ಸೊ ಊಟ ಮಾಡ್ಕೊಬೇಕು. ಅಥರ್ವ, ಆರ್ಯ, ಅಥರ್ವ ಹೋಮ್ವರ್ಕ್ ಬರಿತಾ ಇದ್ದಾನೆ, ಆರ್ಯ ಆಟ ಆಡ್ತಾ ಇದ್ದಾನೆ, ನವೀನ್ ಅವನನ್ನು ಆಟ ಆಡಿಸ್ತಾ ಇದ್ದಾರೆ. ನಾನು ನಮ್ಮಮ್ಮ ಮಾತಾಡ್ಕೊಂಡು ಅಡುಗೆ ಮಾಡ್ತವ್ರು ನಮ್ಮಮ್ಮ. ನನ್ನ ಕಂಪ್ನಿ ಕೊಡ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಹಾಕ್ತಾ ಇದ್ದಾರೆ. ಅಮ್ಮ ಇನ್ನೊಂದು ಹೇಳೋದು ಹೊರತೋಗಿತ್ತು, ನಾನು ಬಂದೇ ಇರ್ಲಿಲ್ವಲ್ಲ. ಏನ್ ಗೊತ್ತಾ, ಯಾರೋ ಕಮೆಂಟ್ ಹಾಕಿದ್ರು, ರಮ್ಯಾ ನಿಮ್ ತಮ್ಮನ್ ಮದ್ವೆ ಆದ್ಮೇಲೆ ನಿಮ್ ಮಕ್ಳನ್ನ ಆರ್ಯನ ಮತ್ತೆ ಅಥರ್ವನ ನಿಮ್ಮ ಅಮ್ಮನ ಮನೆಗೆ ಕಳ್ಸಲ್ವಾ, ನಿಮ್ಮ ಅಮ್ಮನ ಮನೇಲಿ ಬಿಡಲ್ವಾ ಅಂತ ಅಂದ್ಬಿಟ್ಟು. ಏನಮ್ಮ ಮದ್ವೆ ಆದ್ಮೇಲೆ ನನ್ನ ಮಕ್ಳನ್ನ ಇಲ್ಲೂ ಕಳ್ಸಂಗಿಲ್ವಾ, ನೋಡ್ಕೊಳಲ್ವಾ ನೀನು? ಹೇಳು, ಉತ್ತರ ಹೇಳು. ಯಾರಪ್ಪ ನಂದರು ಕಳಿಸ್ಬಾರ್ದು, ಮಕ್ಳು ಕಳಿಸ್ಬಾರ್ದು, ನಾವ್ ಬರ್ಬಾರ್ದು ಅಂತ ಅಲ್ಲ, ಅವ್ರು ಬರ್ಬಾರ್ದು ಅಂತ ಅಲ್ಲ, ಕಳ್ಸಲ್ವಾ ನೀವು ನಿಮ್ಮ ಅಮ್ಮನ ಮನೆಗೆ ಅಂತ. ಅವ್ರಿಗೆ ಯಾಕೆ ಹಂಗ ಅನ್ಸ್ತು? ನಮ್ಮಮ್ಮ ಆನ್ಸರ್ ಮಾಡ್ತಾರೆ. ಈಗ ಕೇಳ್ತೀನಿ ರೀ. ಶಿವು ಮದ್ವೆ ಆದ್ಮೇಲೆ ನನ್ನ ಮಕ್ಳನ್ನ ಇಲ್ಲಿಗೆ ಕಳಿಸ್ಬಾರ್ದಾ? ಯಾರಂದ್ರೆ ಕಳಿಸ್ಬಾರ್ದು ಅಂತ. ನಮ್ಮ ಮನೆ ಯಾವಾಗಲೂ ನಿಮಗೆ ಬಾಲ್ ತೆಗ್ದಿರ್ತದೆ. ಬನ್ನಿ ಕೇಳಿಸ್ಕೊಂಡ್ರಾ? ನೀನ್ ನೋಡ್ಕೊಳಲ್ವಾ ಅಮ್ಮ ನನ್ನ ಮಕ್ಳನ್ನ ಮದ್ವೆ ಆದ್ಮೇಲೆ? ಮಕ್ಳಿಗೆ ಹೋದವು, ನನ್ನ ಮಕ್ಳೆಲ್ಲ ಎಲ್ಲಿ ಹೋದರು? ಹಾ, ಮದುವೆ ಆಯ್ತು ಅಂತಂದ್ರೆ ಯಾಕೆ ಬರೋ ತಗೋಬೇಕಾ? ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇರ್ತಾರೆ. ಹಾ, ಅವ್ರು ಕಮೆಂಟ್ ಮಾಡಿದ್ದು, ಅವ್ರ ಹತ್ರ ಕಮೆಂಟ್ ಮಾಡಿದಾರೆ ಅಂದ್ರೆ ಅವ್ರ ತಲೆಯಲ್ಲಿ ಬೇರೆ ಏನೋ ಬಂದಿರುತ್ತೆ. ಆದ್ರೆ ಆ ಥರ ಎಲ್ಲ ಅಲ್ಲ. ಇದು ನಮ್ಮ ಅಪ್ಪನ ಮನೆ, ನಮ್ಮ ಅಮ್ಮನ ಮನೆ, ನನ್ನ ತಮ್ಮನ ಮನೆ. ಸೊ ಏನ್ ಗೊತ್ತಾ, ನಾವು ಒಳ್ಳೆತನದಿಂದ ಇದ್ದಾಗ ಬರೋರು ಒಳ್ಳೆತನದಿಂದ ಇರ್ತಾರೆ, ಬರೋರು ಒಳ್ಳೆತನದಿಂದ ಇದ್ದಾಗ ನಾವು ಅತ್ಕೆದಿರು ಒಳ್ಳೆತನದಿಂದನೇ ಇರ್ತೀವಿ. ಸೊ ನಮ್ಮ ಬಾಂಡಿಂಗು ಚೆನ್ನಾಗೇ ಇರುತ್ತೆ. ನನ್ನ ಮಕ್ಳನ್ನ ನೋಡ್ಕೊಳಕ್ಕೆ ನಮ್ಮ ಅಮ್ಮ ಇದ್ದಾರೆ. ಈಗ ನಮ್ಮ ಡ್ಯಾಡಿ ಅಂತೂ ಇಲ್ಲ. ನನಗೆ ಆ ಫೀಲ್ ಯಾವಾಗಲೂ ಆಗ್ತಾ ಇರುತ್ತೆ. ತಾತ ಅಂತ ಇದ್ದಿದ್ರೆ, ಈಗ ನಮ್ಮ ಡ್ಯಾಡಿ ಜೊತೆಲಿ ಇದ್ದಿದ್ರೆ ನನ್ನ ಮಕ್ಳನ್ನ ಅವ್ರು ವಾಕಿಂಗ್ ಕರ್ಕೊಂಡು ಹೋಗೋದು, ಅವ್ರನ್ನ ಕೇರ್ ಮಾಡೋದು. ಈಗ ನಮ್ಮ ಅಮ್ಮನ ಪ್ರೀತಿ ಅಷ್ಟೇ ಸಿಗ್ತಾ ಇದೆ ನನ್ನ ಮಕ್ಳಿಗೆ. ನಮ್ಮ ಡ್ಯಾಡಿನೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಮೊಮ್ಮಕ್ಳನ್ನ ಆಟ ಆಡಿಸ್ಕೊಂಡು ಅಂತ. ಆ ಪ್ರೀತಿನ ನಮ್ಮ ಅಮ್ಮನೇ ಕೊಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ನನ್ನ ಮಕ್ಳನ್ನ ನೋಡ್ಕೊಳ್ಳೋದೇ ನಮ್ಮಮ್ಮ. ನಾನು ಸುಮಾರು ಸಲ ಹೇಳಿದ್ದೀನಿ. ಅದು ಒಂದು ಕ್ಲಾರಿಟಿ ನಮ್ಮ ಅಮ್ಮನ ಕೈಲಿಂದಾನೇ ಕೊಡಿಸ್ಬಿಡೋಣ. ಈಗ ಮಗನ ಮದುವೆ ಮಾಡಾದ್ಮೇಲೆ, ಸೊಸೆ ಬಂದಾದ್ಮೇಲೆ ನನ್ನ ಮಕ್ಕಳು ಬರಂಗಿಲ್ವಾ ಇಲ್ಲಿಗೆ, ನೀನು ನೋಡ್ಕೊಳಲ್ವಾ ಅಮ್ಮ? ಕಟ್ಗಿರ್ತಾರ ಮಗ ಸೊಸೆ, ಈ ಅಮ್ಮ ಇರಾಗಂಟ ಏನಿಲ್ಲ. ಸೊಸೆ ಮಗ ಮುಂದೆ ಏನೋ ಗೊತ್ತಿಲ್ಲ. ನಾನು ಇರಾಗಂಟ ನಿಮ್ಗೆ ಯಾವಾಗಲೂ ಬಾಲ್ ತಗ್ದಿತ್ತು. ನೋಡೋಣ, ಎಲ್ಲ ಚೆನ್ನಾಗೇ ಇರಲಿ, ಚೆನ್ನಾಗೇ ಇರೋಣ. ಅವಳು ಒಬ್ಳು ನಿಮ್ಮ ತಂಗಿ ಇದ್ದಂಗೆ. ನೀವು 3 ಜನ ಆಗ್ತೀರಾ.
ಶಿವು ನಂದು ಏನು ಪಾತ್ರ ಇಲ್ಲ, ಹೊಂದ್ಕೊಂಡೋಗಿ ಅಷ್ಟೇ. ನಾವುಗಳು ಹೊಂದ್ಕೊಂಡೋದ್ರೆ, ನಾವು 3 ಜನ ಹೊಂದ್ಕೊಂಡೋದ್ರೆ ಹೊಂದ್ಕೊಂಡೋದ್ರೆ ಏನೂ ಇಲ್ಲ, ಎಲ್ಲ ಚೆನ್ನಾಗಿರುತ್ತೆ, ಸರಿಯಾಗಿ ಇರುತ್ತೆ ಅಂತ ನಮ್ಮಮ್ಮ ಹೇಳ್ತವ್ರೆ. ನಂದು ನನ್ನ ಮಗಂದು ಏನೂ ಇಲ್ಲ, ಇಲ್ಲಿ ನೀವುಗಳು ಸೊಸೆಯಾಗಿ ಬರೋಳು ಮತ್ತೆ ನೀವು ಅಕ್ಕದಿರು, ನೀವು 3 ಜನ ಒಗ್ಗಟ್ಟಾಗಿದ್ರೆ ಮನೆ ಚೆನ್ನಾಗಿರುತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ದಾರೆ. ಚೆನ್ನಾಗಿರ್ತದೆ. ಆಯ್ತು, 3 ಜನ ಹೊಂದ್ಕೊಂಡೋಗಿ. ಈ ನಮ್ಮಮ್ಮ ನೋಡಿದ್ದೀರಾ ಫ್ರೆಂಡ್ಸ್, ನಮ್ಮಮ್ಮಂದಂತೂ ಯಪ್ಪ ಸರಳ ಜೀವಿ, ಇನ್ನೊಂದು ತ್ಯಾಗಮಯಿ. ನಮ್ಮಮ್ಮನಿಗೆ ಏನೇನೆಲ್ಲ ಟೈಟಲ್ ಕೊಡ್ಬೋದು ಅಂತ. ನೋಡೋಣ, ಚೆನ್ನಾಗಿರಿ, ಎಲ್ಲ ಚೆನ್ನಾಗಿರೋಣ. ಓಕೆ, ಈಗ ಬಾತ್ ರೆಡಿ ಆಗ್ತಾ ಇದೆ. ಅಮ್ಮನ ಕೈಲಿ ಮಾಡಿಸ್ಕೊಂಡು ತಿನ್ನೋ ಮಜಾನೇ ಬೇರೆ. ನೋಡಿ, ಅವರೆಕಾಳು ಬಾತಿಗೆ ಒಗ್ಗರಣೆ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ನೋಡ್ತಾ ಇದ್ರೇ ತಿನ್ಬೇಕಂತ ಅನಿಸ್ತಾ ಇದೆ ನನಗೆ. ಏನೋ ಗೊತ್ತಿಲ್ಲ, ಅವರೆಕಾಳು ನನಗೆ ಹಸಿ ಅವರೆಕಾಳು, ಹಸಿ ತೊಗರಿಕಾಳು ಮತ್ತು ಹಸಿ ತಡ್ನಿಕಾಳು, ಅಲಸಂದೆ ಕಾಳು ಅಂತ ಏನು ಹೇಳಿ, ಹಸಿ ಕಾಳುಗಳಂದರೆ ನಂಗೆ ತುಂಬ ಇಷ್ಟ. ಮಸಾಲೆ ಸಾಂಬಾರುಗಳೆಲ್ಲ ಸಖತ್ ಇಷ್ಟ ಆಗುತ್ತೆ. ಸೊ ಈಗ ರೆಡಿ ಆಗ್ತಾ ಇದೆ. ನೋಡಿ ಹೆಂಗೆ ನಡೀತಾನೆ ನಮ್ಮ ಆರ್ಯ. ಬಿಡು ಅಥರ್ವ, ನೀನು ಅವನೇ ನಡ್ಕೊಬಿಡ್ತಾನೆ. ಬಿಡು 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 ತಪ್ಕೋತವ್ರೆ ಅವನು. ಬಿಡು ಅಥರ್ವ. ಅಲ್ಲಿ ಭಯ ಅವನಿಗೆ, ಅಣ್ಣ ಬಿಟ್ರೆ ಕುತ್ಕೊಬಿಡ್ತಾನೆ ನೋಡಿ. ಬಿಡಿಸ್ಬಿಟ್ಯಾ? ಬಂಟಿ ಬಂಟು ನೋಡು, ಬಿಟ್ಬಿಡ್ತಾನೆ ಅಂತ ಅವನಿಗೆ ಭಯ ಆಗ್ತಿರೋದು. ಬಿಡ್ತಾನೆ ಇಲ್ಲ ಅವನು. ಬಿಡಿಸ್ಬಿಟ್ಟಿ. ಆರ್ಯ ಬಾ 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 ಬಾ. ಅಥರ್ವ ನೀನು ಅಡಿಸ್ಬೇಡ, ಸುಮ್ನಿರೋ. ನಾನೇ ಅಜ್ಜೆ ಹಾಕಿಸ್ತೀನಿ ಅಂತ ಧೈರ್ಯವಾಗಿ ಹಾಕೋಯ್ತಾನೆ. ಬಾಡ್ ಇಟ್ಕೊಂಡು ನಿಂತ್ಕೊಳ್ತಾನೆ, ಅಜ್ಜೆ ಹಾಕ್ತಾನೆ. ಬಿಟ್ಬಿಟ್ಟ. ಆರ್ಯ ಬಂಟು ಅಜ್ಜಗ ಶುರು ಮಾಡ್ದ. ಇಟ್ಕೊಳ್ಳೋ, ಅಣ್ಣ ಬೇಕಂತ ಇಟ್ಕೊಳ್ಳೋ. ಚಲೋ ಈ ಕಡೆ ಚೆನ್ನಾಗಿ ಕಾಣೋದಕ್ಕೆ ಅಟ್ಕಿದ್ದಾವ ಅಲ್ವಾ? ಹಾಯ್ ಮಾಡು ಆರ್ಯ. ಹಾಯ್ ಮಾಡೋದು ನೋಡಿ ಅವನು. ಆರ್ಯ ಹಾಯ್. ಅಲ್ಲಿ ಅವ್ನು ನೋಡಿದ್ನಲ್ಲ, ಡ್ರಾಯರ್ ಓಪನ್ ಮಾಡಿದ್ದು. ಹೋಗು. ನಡಿಯದ ಆರ್ಯ. ನೋಡು, ಅಲ್ಲಿ ಗಂಟ ಮಾಡ್ಕೊಟ್ಟದ. ಉತ್ತರನ ಅದೇನ್ ನವೀನ್ ಹಂಗ್ ಕವರ್ ಮಾಡ್ಕೊಂಡಿದ್ಯಾ? ಅಯ್ಯೋ ರಮ್ಯಾ, ಹೊರಗಡೆ ಗೊತ್ತಾಯ್ತದೆ. ಸ್ಕೂಟರ್ ಅಂಗಡಿಗೆ ಹೊರಟು ಬಂದೆ. ಹಾಲ್ ತಗೊಬಂದ್ರ? ನಮ್ಮನೆ ಬಿರಿಯಾನಿ ಮಾಡಿದ್ರು ನಾವ್ ಹಿಂಗೆ ತಿನ್ನೋದು, ಬಾತ್ ಮಾಡಿದ್ರು ನಾವ್ ಹಿಂಗೆ ತಿನ್ನೋದು. ಡೆಲ್ಲಿ ವೆದರ್ ಆಗದಲ್ಲ, ಹಂಗಾಗದೆ. ನಾವ್ ಹಿಂಗೆ ಕುಕ್ಕರ್, ಬಿಸಿ ಕುಕ್ಕರ್. ಕಾರ್ ತಗೊಂಡೋಗಿರ್ ನೀವು ಡ್ಯೂಟಿಯಿಂದ ಹಂಗೆ ಹೋಗಿದ್ದ, ಡ್ಯೂಟಿ ಮುಗಿಸ್ಕೊಂಡು. ಮೊದ್ಲ ಕ್ಲೈಮೇಟು. ಅಥರ್ವ ಬವ ತಿನ್ನು ಬಾ. ಡ್ಯೂಟಿಯಿಂದ ಹೋಗಿದ್ದು, ಡ್ಯೂಟಿ ಮುಗಿಸ್ಕೊಂಡು ಹೋಗೋನೆ. ಇಲ್ಲ ನಂದು ಊಟ ಒಂಚೂರು ತಿನ್ನೋ, ಟೇಸ್ಟ್ ಮಾಡೋ ಅವರೆಕಾಳು ಬಾತು. ಡ್ರೆಸ್ ಚೇಂಜ್ ಮಾಡ್ಬೇಕು ಇನ್ನು. ನೋಡಿ ನಮ್ಮ ಬಂಟಿಗೆ ಓಡ್ ಬರ್ತಾನೆ. ಆರ್ಯ ಬಾ. ಏನ್ ಮಾಡ್ತೀಯ, ಹಂಗ ಹೇಳ್ತಾನಲ್ಲ. ಈಗ ಏನ್ ನಡೀತಾ ಇದೆ ನಿಮ್ಮ ಮಕ್ಕಳದು, ಇದೆಲ್ಲ ಬರೀ ಟ್ರೈಲರ್ ಅಷ್ಟೇ. ಕಿತ್ತಾಟಗಳು, ಜಗಳಗಳು ಎಷ್ಟೆಷ್ಟು ನಡೀತಾವೆ. ಪಿಕ್ಚರ್ ಬಾಕಿ ಹೇ ಅನ್ನಂಗೆ. ಇದೊಂದು ಸೌಟಿಗೆ ಜಗಳ ಆಡ್ತವ್ರೆ ಇವ್ರು. ಒಳ್ಳೆ ನಿನ್ ಸೌಟ್ ನೀನ್ ತಗೋ. ಈಗ ಸೌಟಿಗೆ ಆಡ್ತವ್ರೆ, ಮುಂದೆ ಆಸ್ತಿಗೆ ಆಡ್ತಾರ. ಆಸ್ತಿ ಲಾಸ್ಟು, ಮುಂಚೆ ಟಾಯ್ಸ್ಗೆ, ಆಟ ಸಾಮಾನು, ಬಟ್ಟೆ, ಆಸ್ತಿ ವಿಚಾರದಲ್ಲಿ ಸೈಕಲ್ಗೆ. ನಾವಿನ್ನೂ ಶಕ್ತಿ ಇಟ್ಟಂಗ್ಲೆ ಅವ್ರವ್ರಿಗೆ ಏನೇನು ಕೊಟ್ಬಿಟ್ಟು ತಣ್ಣಗಾಗ್ಬಿಡ್ತೀನಿ ನಾನು ನನ್ನ ಮಕ್ಳಿಗೆ. ಅವ್ರಿಗೊಂದು 20 ಆಸ್ತಿ ಮಾಡೋದಲ್ಲ, ಅವ್ರನ್ನೇ ಆಸ್ತಿ ಮಾಡ್ಬೇಕು. ಆಮೇಲೆ ಒಂಥರ ವಾತಾವರಣ ನಾವು ಬೆಳೆಸ್ಬೇಕು. ಆಸ್ತಿಗೋಸ್ಕರ ಕಿತ್ತಾಡ್ಬಾರ್ದು. ರಾಮ ಲಕ್ಷ್ಮಣ ಅಂತರ ಇರ್ಬೇಕು. ಎಲ್ಲ ತಂದೆ ತಾಯಿಗಳು ಅದನ್ನೇ ಇಷ್ಟಪಡ್ತಾರೆ. ಬಟ್ ಪರಿಸ್ಥಿತಿಗಳು, ಮಕ್ಕಳು ಬೆಳವಣಿಗೆ, ಊಟದ ದಾಯಾದಿಗಳು ಅಂತ ನೋಡಿ. ಊಟಿಗೆ ಹೆಂಗ ಆಡ್ತವ್ರೆ. ನಮ್ ಬಂಟು ಅವನಲ್ಲ, ಅವನು ಇವ್ನು ಸೋಲೋ ಮಗನೇ ಅಲ್ಲ ಬಂಟು.
ಸೋಲೆಲ್ಲ ಗುರು ಹೊಡ್ತೇ ಬಿಡ್ತೀನಿ ನಾನು. ಅದೇನು ಎರಡನೇ ಹಂಗೆ ಸ್ಟ್ರಾಂಗ್ ಅಂತಾರೆ, ನಿಜನಾ? ಇವನು ಕೊಟ್ಟಿದ್ರು ಇದನ್ನ ಬಿಟ್ಬಿಟ್ಟು ಅವನ್ ಸೌಟ್ ಇಟ್ಕೊಳಕ್ ಹೋಗೋನು. ಬೆರಳಿಗೆ ಕೆಚ್ಕೊಂಬಿಟ್ಟಿಯಾ? ಇಲ್ಲಿ ಅವನ್ನ ಮಾತಾಡ್ಸಿದ್ರೆ ಅಂತಾನೆ. ಆರ್ಯ ಆರ್ಯ ಆಂಡ್ರೋ ಆರ್ಯ 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 ವಿದ್ಯಾವಿಕಾಸಲ್ಲಿ ಕರ್ಕೊಂಡು ಹೋಗೋ ಸರ್ಟಿಫಿಕೇಟ್ ಕೊಟ್ರೆ ಅದಕ್ಕೆ ಇವನೇ ಬರ್ದು ಸರ್ಟಿಫಿಕೇಟ್ ಅಲ್ಲಿ ಏನೇನ್ ಮಾಡಕ್ ಇವ್ರಿಗೆಲ್ಲ ಸರ್ಟಿಫಿಕೇಟ್ ಅಥರ್ವ ಎಲ್ಲಾರು ಆತು ಫ್ಯಾಮಿಲಿ ಆಗೈತಿ. ಇನ್ನೇನೋ ಸಮಾಚಾರ? ಮದ್ವೆ ಗಂಡು ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬೌದ್ಧರ್ ಗಂಡು. ಎಲ್ಲ ಪ್ರಿಪ್ರೇಷನ್ ಆಯ್ತಾ? ನೋಡಿ, ಇನ್ವಿಟೇಷನ್ ಹಾಕಿರೋದೇ ಅಷ್ಟು, ಅದಾದ್ಮೇಲೆ ಇನ್ನೂ ಹಾಕಿಲ್ಲ. ನಾಳೆ ಎಲ್ಲಾರು ಆ ಅಕ್ಕ ಈ ಅಕ್ಕ ಎಲ್ಲಾ ಫ್ಯಾಮಿಲಿ ಕುತ್ಕೊಂಡು ನಾಳೆ ಕಂಪ್ಲೀಟ್ ಆಗ್ಬಿಡ್ಬೇಕದು ಇನ್ವಿಟೇಷನ್. ನಾನ್ ವೆಜ್ ಮಾಡ್ಕೊಂಡ್ರೆ ಎಲ್ಲ ಆಗ್ತಾರೆ. ಸಂಡೇ ನಾನ್ ವೆಜ್ ಅದಕ್ಕೆ ಏನ್ ಕತೆ ಮಾಡ್ತೋಡ್ರಿ. ನಾಳೆ ಆಗ್ಲೇಬೇಕು ಕೆಲಸ ನನ್ನ ಪ್ರಕಾರ. ಹಂಗಾರೆ ನಾಳೆ ನಾನ್ ವೆಜ್ ಕ್ಯಾನ್ಸಲ್. ನೈಟ್ ಮಾಡ್ಕೊಳ್ಳೋಣ ಬಿಡಿ, ಮುಗಿಸ್ಬಿಟ್ಟು. ಕ್ಯಾನ್ಸಲ್ ಆಗುತ್ತೆ. ಹಾ ಅದೇ ಇಲ್ಲ ಅಂದ್ರೆ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಮಾಡಿ, ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ತಿಂಡಿ ತಿನ್ಬಿಟ್ಟು ಬನ್ನಿ. ಇಲ್ಲ ಬೆಳಿಗ್ಗೆ ನೀವೇ ಶೂಟ್ ಹೋಗ್ತೀರಿ, ಅದು ಹೋಗ್ತೀನಿ. ನಾವು ಫ್ರೀ ಇಲ್ಲ ಗುರು, ನಮ್ಗೆ ನಾನೊಂದು 4 ಗಂಟೆ ತನಕ ನಾನು ಫ್ರೀ ಆಗಲ್ಲ ನಾಳೆ. ಶಾಪಿಂಗ್ ಎಲ್ಲ ಮುಗೀತಾ ನಿಂದು? ಅಮ್ಮಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಬಂದಿದ್ದೀನಿ, 2 ಸೀರೆದು ವರ್ಕ್ ಮಾಡಿಸ್ಬೇಕಲ್ಲ, ಅದನ್ನ ಮಾತ್ರ. ಇನ್ ಮಿಕ್ಕಿದ್ದು ಏನೈತೆ ಸೀರೆಗಳು, ಅದ್ ಮಾಮೂಲಿ ಗಣೇಶ್ ಅಂಕಲ್ ಹತ್ರ ಕೊಟ್ಬಿಟ್ಟು ಹೊಲಿಸ್ಬೇಕು. ಅದನ್ನೆಲ್ಲ ಇನ್ನೊಂದ್ಸಲ ಇವ್ರು ಸ್ಲಿಪ್ಪರ್ ತಗೋಬೇಕಲ್ಲ, ಕಳ್ಸು ಜೊತೆಲಿ. ನಮ್ದು ಇನ್ನು ಸ್ಲಿಪ್ಪರ್ಸ್ ಎಲ್ಲ ತಗೊಂಡಿಲ್ಲ ನಾವು, ಇನ್ನು ಸ್ಲಿಪ್ಪರ್ಸ್ ಲೋ ಫ್ರೀ ಎಲ್ಲೋ ಇದೀನಿ ಶಿವು, ನಾನು ಫ್ರೀ ಇನ್ನೇ ಇಲ್ಲ. ಕಳೆದು ತಲೆಗೆ ಹಾಕೊಳ್ಳೋದು ಏನೇನ್ ಬೇಕು ಅವೆಲ್ಲ, ಅದೇನೇನು ಜಡೆ ಹಾಕೊಳ್ಳೋದು, ತಲೆಗೆ ಹಾಕೊಳ್ಳೋದು. ಹಳದಿಗೆ ತಗೋಬೇಕು ಅಂತ ಒಂದು ತಗೋಬೇಕಷ್ಟೇ. ಹಳದಿಗೆ ಹಳದಿ ವೈಟ್ ಎಲ್ಲಾರು ಎಲ್ಲೋ ಹಾಕ್ತಾರೆ, ನಾನು ಎಲ್ಲೋ ಹಾಕ್ಲಿಲ್ಲ. ವೈಟ್ ಕಿಟ್ ಏನೋ ಹಾಕ್ಬಿಡ. ವೈಟ್ ಹಾಕ್ಬೇಕು ಹುಡುಗ. ನಿಮ್ಗೆ ಹಳದಿ ಹಚ್ಚಿ ಆ ವೈಟ್ ಹಳದಿ ಆಗ್ಬೇಕು. ಹೊಸ ಕ್ಯಾಲೆಂಡರ್ ತಗೊಂಡ್ಬಂದಿ ಮುಂದೆ. ವೈಟ್ ಹೊಸ ಕ್ಯಾಲೆಂಡರ್ ವೈಟ್ ಚುಪ್ಪ ಹಾಕ್ಬಿಡು. 2026 ವೈಟ್ ಚುಪ್ಪ, ವೈಟ್ ಚುಪ್ಪ ಮತ್ತೆ ಸೇಮ್ ಅದ್ರಲ್ಲೇ ವೈಟ್ ಬರುತ್ತೆ. ಎಲ್ಲಿ ನನಗೆ ಅಲ್ಲಿ ಕೊಟ್ಟರು ಅಂಕಲ್ ಒಬ್ರು ಡ್ಯೂಟಿ ಮಾಡ್ತಿದ್ರು. ಹೊಸ ಕ್ಯಾಲೆಂಡರ್ ಅದೇ ಅಂಕಲ್ ಕೊಟ್ಟರು 2026. ನನಗೆ ಜನವರಿದು ಸ್ವಲ್ಪ ಏನೋ ಐಡಿಯಾನೇ ಸಿಗ್ತಿರ್ಲಿಲ್ಲ. ನಿನಗೆ ಜನವರಿ ಎಷ್ಟು ಇಂಪಾರ್ಟೆಂಟ್. ಹೌದು, 2026ಕ್ಕೆ ಇಷ್ಟು ಇಂಪಾರ್ಟೆಂಟ್ ಕೊಟ್ಟು ನೆಕ್ಸ್ಟ್ ವರ್ಷದ ಕ್ಯಾಲೆಂಡರ್ ತಂದಿರ್ಲಿಲ್ಲ. ಈಗ ನೋಡಿ, ಮದ್ವೆ ಆಯ್ತಾ ಇದೀನಿ, ಬಹಳ ಸಂಗಾತಿ. ಮದ್ವೆ ಜನವರಿ 24ಕ್ಕೆ ಒಂದು ಎಂಗೇಜ್ಮೆಂಟ್ ಆನಿವರ್ಸರಿ. ಜನವರಿ 23. ಇವ್ರದ್ದು 21, 22. 21, 22 ಮದ್ವೆ. ನಮ್ದು ಜನವರಿ 23ಕ್ಕೆ ಎಂಗೇಜ್ಮೆಂಟ್ ಆಗಿ. ಏನ್ ಕೊಡಿಸ್ತೀರಾ ಎಂಗೇಜ್ಮೆಂಟ್ ಆನಿವರ್ಸರಿ? 7 ವರ್ಷ ಆಯ್ತು ಎಂಗೇಜ್ಮೆಂಟ್ ಆಗಿ. ರೆಡಿ ಮಾಡ್ಕೊಳ್ಳಿ ಏನಾದ್ರು ಗಿಫ್ಟ್ ಈಗ್ಲೇನೆ. ಏನು ಎಂಗೇಜ್ಮೆಂಟ್ ಆನಿವರ್ಸರಿಗೆ ಗಿಫ್ಟ್ ಹೋಗೋ ನೆನಪು ಡೇಟ್ ಎಲ್ಲ ನೆನಪೇ ಇರಲ್ಲ ಅಂತ ನೆನ್ಪಿಟ್ಕೊಂಡ್ರೆ ನಿಂಗೆ ಗಿಫ್ಟ್. ಇವ್ನು ನೋಡಿ, ರಕ್ಷಿತಾ ವಿಡಿಯೋ ನೋಡ್ತಾ ಇದ್ರೆ 18 ಜೂನ್ 18. 6 ತಿಂಗಳು ಕರೆಕ್ಟಾಗಿ ಆಯ್ತು. ನೆನ್ನೆಗೆ ಜೂನ್ 18 20 ಬುಧವಾರ. GRSK ಟಿ ಶರ್ಟ್ ಆರ್ಯ ಹಾಕೊಂಡಿದ್ನಲ್ಲ, ತಲೆ ಮೇಲೆ ಬಿದ್ದದು. ಪಪ್ಪು ನನ್ ಬ್ಯಾಗ್ ಎತ್ಕೊಡಲ್ಲ ನೋಡೋ, ನನ್ನ ಪರ್ಸನಲ್ ಹೆಂಗೆಸ್ತವ್ರೆ ದೀಪಕ್ ಜ್ಯುವೆಲ್ಸ್ದು. ಈ ಬಂಟಿಕ ಅವನಲ್ಲ ಇವನು. ಬಂಟು ಕೊಡಪ್ಪ. ಯಾಕಿಬ್ರು ಸೌಟ್ ಇಟ್ಕೊಂಡು ನಿಂತಿದಾರಲ್ಲ, ಅದೇನ್ ಕತೆನೋ ಗೊತ್ತಿಲ್ಲ ಇವ್ರದ್ದು. ಅದನ್ನ ಹಾಕಿ ಸ್ಟಿಕ್ ಅನ್ಕೊಂಡಿದೀರ ನೀವು ಸೌಟ್ನ. ಸರಿ ಗಾಯ್ಸ್, ನಡ್ರ ಮಲ್ಕೊಳ್ಳೋದ, ಮನೆಗೆ ಹೋಗದ. ಆರ್ಯ ಅಥರ್ವ ಮಾಡ್ತಾರೆ.
ಓಕೆ ಫ್ರೆಂಡ್ಸ್, ಇಲ್ಲಿಗೆ ಒಂದು ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ನೋಡಿ ಇದು ಬೇಕು ಈಗ ಈ ಅನ್ಕ ಬರ್ತಾನೆ. ಮಮ್ಮಿಗೆ ಏನ್ ಕೊಡ್ಸ್ತೀಯ ಆರ್ಯ? ಬಿಡಲ್ಲ ಸೌಟು ಅದು ಎರಡೂ ಹಿಡ್ಕೊಂಡು ಅವನ ಅಜ್ಜಿ ಹಾಕೊಂಡು ಸರ್ಟಿಫಿಕೇಟ್ ಕೊಡ್ತೀಯಾ? ಬಂಟು ಬಂಟು ಅಯ್ಯೋ ಅಯ್ಯೋ ಅಯ್ಯೋ. ಹಾ ಆಯ್ತು, ಎಂಡ್ ಮಾಡೋಣ ವ್ಲಾಗ್ನ. ನಡೀರಿ ಮನೆಗೆ ಹೋಗೋಣ ಮಲ್ಕೊಂಡು.